ನೋಡಿ, ಫುಟೇಜ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪತ್ನಿ ಸಮೇತರಾಗಿ ಬಂದಿರುವ ನಟ ಸುದೀಪ್ ಮತಗಟ್ಟೆಗೆ ತೆರಳಿ ವೋಟ್ ಮಾಡಿ ತಮ್ಮ ಹಕ್ಕನ್ನು ಮರೆಯದೇ ಮೆರೆದಿದ್ದಾರೆ. ಇದೆಲ್ಲ ಭಾಳ ಇನ್ಸ್ಪೈರಿಂಗ್. ಯಾರು ಓಟ್ ಹಾಕದೆ ಮನೇಲಿ ಈ ಕ್ಷಣದವರೆಗೂ ಕೂತ್ಕೊಂಡಿದ್ದೀರಿ, ಅಥವಾ ಏನ್ರಿ ನಮ್ಮ ಓಟಿಂದ ಏನಾಗತ್ತೆ ರೀ, ಒಬ್ರು ಓಟ್ ಹಾಕದೇ ಇದ್ರಿ ಏನ್ರಿ ತೊಂದರೆ, ನಮ್ಮ ಓಟಿಂದ ಏನಾದರೂ ಸಮಸ್ಯೆ ಆಗ್ಬಿಡುತ್ತೇನ್ರಿ ಅನ್ನುವ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನ ಒಳಗೆ ಮಾಡ್ಕೊಂಡು ಭಾಳ ಜನ ಮನೆಯಲ್ಲೇ ಏನು ಝಂಡಾ ಉರ್ಕೊಂಡಿದ್ದೀರಿ. ನಿಮಗೆಲ್ರಿಗೂ ಕೂಡ ಇದೆಲ್ಲ ಭಾಳ ಇನ್ಸ್ಪೈರ್ ಆಗಬೇಕಾಗಿರುವ ಫುಟೇಜಸ್ಗಳು. ನೆನಪಿಡಿ, 15 ದಿನಗಳಿಂದ ಶೂಟಿಂಗ್ನಲ್ಲಿದ್ದಂಥ ನಟ ಸುದೀಪ್ ಅವರು ಇವತ್ತು ಅವರ ಮನೆಗೆ ಧಾವಿಸಿ ವೋಟ್ ಹಾಕುವ ನಿಟ್ಟಿನಲ್ಲೇ ಮನೆಗೆ ಬಂದು ಅವರ ಸಾಂವಿಧಾನಿಕ ಹಕ್ಕನ್ನು ಚಲಾಯಿಸಿದ್ದಾರೆ. ಅವರ ಜೊತೆಗೆ ಅವರ ಧರ್ಮಪತ್ನಿಯವರು ಕೂಡ ಇದ್ದಾರೆ. ಇದೆಲ್ಲ ನೀವು ಗಮನಿಸಬೇಕು ಮತ್ತು ಇದನ್ನೆಲ್ಲ ನಾವು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಬೇಕು. ಭಾಳ ಜನ ನಟ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಇದನ್ನು ಗಮನಿಸ್ತಿರ್ತಾರೆ. ಒಂದಿಷ್ಟು ಜನ ವೋಟ್ ಹಾಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಆಲೋಚನೆ ಕೂಡ ಮಾಡ್ತಿರ್ತಾರೆ. ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಸುದೀಪ್ ಅವರನ್ನ ಇಷ್ಟಪಡುವವರಾಗಿರ್ಬೋದು ಅಥವಾ ಅವರ ನಟನೆಯನ್ನು ಇಷ್ಟಪಡುವವರಾಗಿರ್ಬೋದು, ಯಾರು ಬೇಕಾದರೂ ಕೂಡ ಆಗಿರ್ಬೋದು. ದಿಸ್ ಈಸ್ ವಂಡರ್ಫುಲ್, ದಿಸ್ ಈಸ್ ಫ್ಯಾಬ್ಯುಲಸ್. ಕಾರಣ ಏನು ಅಂತಂದರೆ, ಇದೆಲ್ಲ ನಿಮಗೆ ಇನ್ಸ್ಪೈರ್ ಆಗಬೇಕು, ಇದೆಲ್ಲ ನಿಮಗೆ ಪ್ರೇರೇಪಣೆ ಆಗಬೇಕು. ಓಹ್, ನಮ್ಮ ನಟ ಅವರೇ ವೋಟ್ ಮಾಡಿದ್ದಾರೆ, ವೈ ನಾಟ್ ಐ? ಅದು ನಿಮ್ಮ ಮನಸ್ಸಿಗೆ ಬರಬೇಕು ಇವಾಗ. ಎಲ್ಲರಿಗೂ ಕೆಲಸ ಸ್ಟಾರ್ಸ್ಗಳು ಮೇಯ್ನ್ ಆಗಿ ವೋಟ್ ಮಾಡಿದ್ರೆ, ಬಿಕಾಸ್ ಒಂದಿಷ್ಟು ಜನ ಬರ್ತಾರೆ. ಸ್ಟಾರ್ಸ್ ಆಗಿ ನಾವು ವೋಟ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ನಮಗೆ ಇಂಥವ್ರ ವ್ಯಕ್ತಿಗಳು ಬಂದರೆ, ಇಂಥವರು ಆಡಳಿತಕ್ಕೆ ಬಂದರೆ ಒಳ್ಳೇದಾಗತ್ತೆ ಅನ್ನೋ ಒಂದು, ಅದರಲ್ಲಿ ಎಲ್ಲರದ್ದು ಸ್ವಾರ್ಥ ಇದೆಯಲ್ಲ. ಜನಗಳು ನಮ್ಮ ಏರಿಯಾದಿಂದ ಸ್ಟಾರ್ಟ್ ಆಗುತ್ತೆ ಸ್ವಾರ್ಥ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಬರಬೇಕೆ ಹೊರತು ಈ ಸ್ಟಾರ್ಗಿರಿಂದ ಅಲ್ಲ. ಐ ಡೋಂಟ್ ಥಿಂಕ್ ಇಟ್ಸ್ ಹಂಗಿದ್ದಿದ್ರೆ ಅಲ್ಲಿ ಕೂತಲ್ಲಿ ಏನಾರು ಮಾಡ್ಬೇಕು ನಾವು. ಸೊ ಅವ್ರು ಇನ್ನೂ ಯಾರು ಕೆಲವರು ವೋಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಾವು ಹೇಳೋದು ತಪ್ಪಾಗ್ಬಿಡುತ್ತೆ. ಕಾರಣ ಏನಂತಂದರೆ, ಪ್ರತಿಯೊಬ್ಬರಿಗೂ ಅವ್ರವ್ರ ಜವಾಬ್ದಾರಿ ಜೊತೆಗೆ ಅರ್ಥ ಆಗಿರಬೇಕು. ಇದು ಬುದ್ಧಿ ಹೇಳೋವಂಥ ವಿಚಾರ ಅಲ್ಲ, ಕಲಿಯೋವಂಥ ವಿಚಾರ. ಮನೆಯಲ್ಲೇ ಕೂತಿದ್ದಾರೆ ಅಂದರೆ ದೇವ್ರು ಚೆನ್ನಾಗಿಟ್ಟಿರ್ತೀವಿ. ಇಲ್ಲ ಸರ್, ನಾನು ಆ್ಯಕ್ಚುಲಿ ತುಂಬ ಹಿಂದೆನೇ ನಾನು ಬರೆದಿದ್ದೆ, ಒಂದು ಪತ್ರನೂ ಬರೆದಿದ್ದೆ. ಅದು ಎಲ್ಲರೂ ತಾವುಗಳೇ ಅದನ್ನು ಇದು ಮಾಡಿ, ಏನಕ್ಕಂದರೆ ಯಾರ ವಿರುದ್ಧವಾಗಲಿ ಅಥವಾ ಯಾರಿಗೂ ನೋಯಿಸಬೇಕು, ಯಾರಿಗೆ ನೋಯಿಸಬಾರ್ದು, ಪೊಲಿಟಿಕಲಿ ಕರೆಕ್ಟಾಗಿರಬೇಕು ಅನ್ನೋದಲ್ಲ. ಇದು ನಾವು ನಮ್ಮ ಜೀವನಗಳಲ್ಲಿ ತೊಗೊಂಡಂಥ ಕೆಲವು ನಿರ್ಧಾರಗಳು. ಕೆಲವು ಟೈಮು ಒಳ್ಳೊಳ್ಳೆ ಅಭ್ಯರ್ಥಿಗಳು ಸಿಕ್ಕಿರ್ತಾರೆ, ಕೆಲವು ಟೈಮ್ ಒಳ್ಳೆ ಅಭ್ಯರ್ಥಿಗಳಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಕೆಲಸಗಳಲ್ಲಿ ಕಮ್ಮಿ ಆದಾಗ ಪ್ರಚಾರಕ್ಕೆ ಹೋದವ್ರು ನಾವು ಆನ್ಸರಬಲ್ ಆಗಿಬಿಡ್ತೀವಿ. ಯಾಕಂದರೆ ನಾವು ಹೋದಾಗ ಆ ಪ್ರೀತಿ ಮೇಲೆ, ವಿಶ್ವಾಸದ ಮೇಲೆ ವೋಟ್ಸ್ ಹಾಕಿರ್ತಾರೆ, ಅದೆಲ್ಲೋ ಒಂದು ಕಡೆ ಆಗಿಲ್ಲ ಅಂದಾಗ ಸೊ ಬೇಡ. ಯಾಕೆ ಈಗ ಹಾಗನ್ಬಿಟ್ಟು ನಮ್ಮ ಬೆಂಬಲಗಳಿರೋಲ್ಲ ಅಂತೇನಿಲ್ಲ. ಬೆಂಬಲ ಇರುತ್ತೆ, ಪ್ರೀತಿ ಇರುತ್ತೆ. ಇವಾಗ ತಂದೆ ತಾಯಿ ಆಶೀರ್ವಾದ ಯಾರಿಗಿರಲ್ಲ, ಹಾಗಂತ ನಮ್ಮ ಒಟ್ಟಿಗೆ ಓಡಾಡ್ತಾ ಇರ್ತಾರೆ, ಮನೇಲಿ ಇರ್ತಾ ಇರ್ತಾರೆ. ಸೊ ವಿ ಶುಡ್ ನೋ, ಅಲ್ಲಿ ನಮ್ಮ ಸ್ನೇಹಿತರಿಗೆ ಗೊತ್ತಿದೆ ನಮ್ಮ ಬೆಂಬಲ ಇದೆ ಅಂದ್ಬಿಟ್ಟು, ನಮ್ಮ ಸಪೋರ್ಟ್ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಒಳ್ಳೇದು ಕೆಟ್ಟದ್ದು ಹಂಚ್ಕೋತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ವೈಯಕ್ತಿಕವಾಗಿ ಅಲ್ಲಿ ಇಲ್ದಲೇ ಇರ್ಬೋದು. ಬಟ್ ಇಟ್ಸ್ ಬೆಟರ್ ಸರ್ ಆ್ಯಕ್ಚುಲಿ ನಾವು ಮಾಡದಿರೋದೇ ಕೆಲವು ಟೈಮ್. ಐ ಥಿಂಕ್ ವಿ ಶುಡ್ಂಟ್ ಎಂಡೋರ್ಸ್ ದಿಸ್. ಐ ಪರ್ಸನಲ್ ಇಸ್ ಮೈ ಫೀಲಿಂಗ್. ಇದು 2 ವರ್ಷದ ಹಿಂದೆ ಬರೆದಂಥ ಪತ್ರ, ಇವತ್ತು ತೊಗೊಂಡಿದ್ದ ನಿರ್ಧಾರ ಅಲ್ಲ.
ನೋಡಿ ಥ್ಯಾಂಕ್ ಯು ಸರ್ ಒಂದು ಸೆಕೆಂಡ್